ಬಾವಾ ಬಾವಾ, ನಿನ್ನ ಮೀಟ್ ಮಾಡಕೊಬ್ಬ ಮೀಡಿಯೇಟರ್ ಬಂದವನೆ. ಒಳ್ಳೆ ಸೈಟು ಮಾರಾಟಕ್ಕಿದ್ಯಂತೆ. ಮೊದ್ಲೇ ಎಲ್ಲ ತಿಳ್ಕೊಂಡಿದ್ಯಾ? ಎಲ್ಲ ತಿಳ್ಕೊಂಡೆ ನಿನ್ನ ಹತ್ರ ಕರ್ಕೊಂಡ್ ಬಂದಿರೋದು. ನಿನಗೇನ್ ಅನ್ಸಿದೀಯೋ? ಆ ಸೈಟ್ ತಗೊಳ್ಳಿಲ್ಲ ಅಂದ್ರೆ ವೇಸ್ಟ್ ಅನಿಸ್ತು. ಅಂದ್ರೆ ಅಂತ ಸೈಟ್ ಪ್ರಸ್ತುತಕ್ಕೂ ಅದೊಂದೇ ಇರೋದು ಅನಿಸ್ತು. ಸರಿ ಕರಿ ಮತ್ತೆ. ಓಕೆ ಅಪಿ ರಘು ಬಾಪ. ನಮಸ್ಕಾರ ಸರ್. ನಮಸ್ಕಾರ ಸರ್, ನನ್ನ ಹೆಸರು ರಘು, ರಿಯಲ್ ಎಸ್ಟೇಟ್ ಬ್ರೋಕರ್. ನಿಮ್ಗೆ ಟೈಮ್ ವೇಸ್ಟ್ ಮಾಡಿದ್ರೆ ಡೈರೆಕ್ಟ್ ಮ್ಯಾಟ್ರ್ ಬಂದ್ಬಿಡ್ತೀನಿ. ಈ ದೇವನಹಳ್ಳಿ ಏರ್ಪೋರ್ಟ್ ರೋಡ್ ಅಲ್ಲಿ ಒಂದು 5 ಕಿಲೋಮೀಟರ್ ಒಳಗೋದ್ರೆ 5 ಎಕರೆ ಲ್ಯಾಂಡ್ ಇದೆ ಸರ್. ಮಾಮೂಲಿ ಅಂದ್ರೆ ಎಕರೆಗೆ 20 ಕೋಟಿ ಆಗುತ್ತೆ ಸರ್, ನಮ್ಗೆ ಅಂದ್ರೆ 15 ಕೋಟಿ ಕೊಡ್ತಾರೆ. ಯಾಕೆ ಲಿಟಿಗೇಷನ್ ಸೈಟಾ? ಅಯ್ಯಯ್ಯೋ, ಆ ತರ ಯಾವ ಲಿಟಿಗೇಷನ್ ಇಲ್ಲ, ಬರೋದು ಇಲ್ಲ ಸರ್. ಯಾಕಂದ್ರೆ ಡಬಲ್ ಪ್ರಾಫಿಟ್ ಕೊಡೋರ್ನ ದುಬೈಯಿಂದ ಒಬ್ಬರನ್ನ ಸೆಟ್ ಮಾಡಿದೀನಿ. ಈಗ ಒಂದೇ ಸಲ ಕ್ಯಾಶ್ ಕೊಡೋ ಪಾರ್ಟಿ ಯಾರಾದ್ರೂ ಸಿಕ್ಕಿದ್ರೆ ನಾವು ಕೂಡ ಒಂಚೂರು ರೇಟ್ ಡೌನ್ ಮಾಡಿದ್ರೆ ಎಲ್ರಿಗೂ ವರ್ಕೌಟ್ ಆಗುತ್ತಲ್ಲ ಅಂತ ಪ್ಲಾನ್ ಮಾಡಿದೀವಿ. ಇದನ್ನೇ ಪ್ರಾಫಿಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ ಸರ್. ಪ್ರಾಫಿಟ್ ಮ್ಯಾನೇಜ್ಮೆಂಟ್ ಹೊಸ್ತಾಗಿದೆಯೇ, ನಾನ್ ಎಲ್ಲೂ ಕೇಳಲಿಲ್ಲ. ಏನ್ಲ ಬಾಮಾಯ್ತಾ? ದೊಡ್ಡ ದೊಡ್ಡವರ ಪ್ರಾಫಿಟ್ ಮ್ಯಾನೇಜ್ಮೆಂಟ್ ಎಲ್ಲ ಇದೇ ತರ ಇರುತ್ತೆ. ನೋಡಿದ್ಯಾ, ಕೊಂಡ್ಕೊಳ್ಳೋಕು ಮುಂಚೆನೆ 1 ಎಕರೆಗೆ 5 ಕೋಟಿ ಉಳಿತಾ ಇದೆ. ಈ ಸೈಟ್ ನ ಯಾವ್ದೇ ಕರಡಕ್ಕೂ ಬಿಡ್ಬೇಡ ಬಾವಾ. ಸರಿ, ನೀ ಇಷ್ಟೆಲ್ಲ ಹೇಳ್ತಿದ್ಯಲ್ಲ, ನನಗೂ ಈಗ್ಲೇ ಅರ್ಥ ಆಗ್ತಾ ಇರೋದು. ಏನ್ ಬಾವಾ? ಪ್ರಾಫಿಟ್ ಮ್ಯಾನೇಜ್ಮೆಂಟ್ ಏನಂತ ಅರ್ಥ ಆಯ್ತು ಬಾವಾ? ಹಾಲು ಮೊಸರಾದಂಗೆ, ಮೊಸರು ಬೆಣ್ಣೆ ಆದಂಗೆ, ಬೆಣ್ಣೆ ತುಪ್ಪ ಆದಂಗೆ. ನೋಡ್ದ್ಯಾ ಇಷ್ಟ ಬೇಗ ಎಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತಾ ಇದೀಯಾ. ನಿನ್ ತಲೆಗೆ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಬಾವಾ. ಆತರ ಎಲ್ಲ ಹೊಗಳ್ಬೇಡ್ಲಾ. ನೀನ್ ಹೊಗಳ್ತಾ ಇದ್ರೆ ಏನೋ ಜಿಲೇಬಿ ತಿಂದಂಗ ಅನ್ನಿಸ್ತಾ ಇದೆ. ಜಿಲೇಬಿನೇ ಅಲ್ವಾ ಬಾವಾ, ಸ್ವೀಟ್ ಆಗಿರುತ್ತೆ. ನೀನ್ ಹೋಗಿ ಸೈಡ್ ತೋರ್ಸೋ ಏರ್ಪಾಡ್ ಮಾಡ್ಕೋ. ಸರಿ, ಬರ್ತೀನಿ ಸರ್. ಹೋಗ್ಬಮ್ಮ ಬಾವಾ. ಎಕರೆಗೆ 5 ಕೋಟಿ ಬಾವಾ. ಕೋರಿ ಹಳ್ಳಕ್ ಬಿದ್ಬಿಡ್ತು ಕಣ್ಲಾ. ಫೋನ್ ಬರ್ತದೆ ಬಾವಾ, ಲಿಫ್ಟ್ ಮಾಡು. ಅದು ಫೋನು ಬರ್ತಾ ಇಲ್ಲ, ರಿಂಗ್ ಟೋನು ಆತರ ಇಟ್ಟಿಲ್ಲ ಬಾಮೈದ. ಮತ್ತೇನದು? ಆಶ್ಚರ್ಯ ಆಗ್ತಿದೆ ಅಲ್ಲ. ನಿಂತೋಗ್ಬಿಡ್ತು. ಈಗ ನನ್ನ ಅಳಿಯ ಅಮೆರಿಕಾದಲ್ಲಿ ಮಿಷನ್ ಲರ್ನಿಂಗ್ ಅಂತ ಯಾವ್ದೋ ಹೊಸ ಟೆಕ್ನಾಲಜಿನ ಲರ್ನ್ ಮಾಡ್ತವನೆ. ನಿನ್ನೆ ಮನೆಗ್ ಬಂದಿದ್ನಲ್ಲ, ನಂಗೆ ಹಾಡಂದ್ರೆ ಇಷ್ಟ ಅಲ್ಲ, ಅದಕ್ಕೆ ಇದು ಆಪ್ ಹಾಕೋನೆ. ಈ ಆಪ್ಗೆ ಫೆಸಿಲಿಟೀಸ್ ಐತೆ. ನಾವು ಅಂದ್ರೆ ನಾನು ಯಾವ ಮೂಡಲ್ಲಿ ಇರ್ತೀವೋ ಆ ಮೂಡಿಗೆ ತಕ್ಕಂತೆ ಈ ಹಾಡು ಅದಾಗದೆ ಪ್ಲೇ ಆಗ್ತದೆ. ಟಚ್ ಮಾಡಿದ ತಕ್ಷಣ ಆಫ್ ಆಗೋಯ್ತು. ಬಿ ಹ್ಯಾಪು ಅಂದ್ರೆ ಏನ್ ಅಂದ್ರೆ ಮೂಡು ಪ್ಲೇ ಅಂತ ಅರ್ಥ. ಎಲ್ಲ ಆಟೋಮೆಟಿಕ್ ಮಿಷನ್ ಲರ್ನಿಂಗು. ನೋಡಿದ್ಯಾ ಬಾವಾ, ಮಿಷನ್ ಲರ್ನಿಂಗ್ ಕೂಡ ನಮಗ್ ಮಾತ್ ಸಹಾಯ ಮಾಡ್ತಾ ಇದೆ. ತಪ್ಪು ಬಾಮೈದ, ಮಾತಿನ ಸಹಾಯ ಅಲ್ಲ, ಹಾಡಿನ ಸಹಾಯ. ಬಾವಾ ಅಲ್ಲಿ ನೋಡ್ ಬಾವಾ, 20ನೇ ನಂಬರ್ ಮೈಲ್ಗಲ್ಲು. ಅಲ್ಲ ಇವ್ರೆ ಹೇಳಿ. ನೀವು? ನಾನು ಹೊಸದಾಗಿ ಬಂದಿರೋ MR. ನನ್ ಜಾಯ್ನ್ ಆಗಿ ಬರೀ 3 ದಿನ ಆಯ್ತಾ. ಅನ್ಕಂಡೆ. ನಮಸ್ಕಾರ ಸರ್. ಗೌರ್ಮೆಂಟ್ ವೆಹಿಕಲ್ ನೋಡಿ ನೀವು MR ಅಂತಾನೆ ಅನ್ಕಂಡೆ. ಇದಕ್ಕೂ ಮೊದ್ಲು ಮೋಹನ್ ರಾವ್ ಅನ್ನೋರು ಇದ್ರಲ್ಲ, ಅವ್ರ ಪ್ಲೇಸಿಗೆ ನೀವು ಬಂದಿದ್ರಾ ಅಂತ. ಹೌದು ಸರ್, ಹೌದು. ನೀವು ನನ್ ಬಗ್ಗೆ ಹೇಳ್ಕೊಳ್ಳಿಲ್ಲ ಅಲ್ವಾ? ನನ್ನ ಹೇಳಕ್ ಬಿಡು ಬಾವಾ. ಬೆಳಗಳ ಗಂಗಾರಾವ್ ಅಂತ ನಮ್ ಬಾವಾ ಸರ್, ರಿಯಲ್ ಎಸ್ಟೇಟ್ ಕಿಂಗು. ಕನ್ನಡ ಹಾಕು ಬಾವಾ. GGR ಕನ್ಸ್ಟ್ರಕ್ಷನ್ ಅಂತ ದೊಡ್ಡ ಕಂಪನಿ ಐತೆ. ಹೌದು, ನೀವ್ ಇಲ್ಲಿಗೆ ಬಂದಿರೋದು ಯಾಕೆ ಅಂತ ಹೇಳಲೇ ಇಲ್ಲ. ಹೇಳೋದಕ್ಕೆ ಏನಿದೆ, ಈ ಸೈಟ್ ತಗೊಳಕ್ ಯಾರೋ ಬರ್ತಿದಾರಂತ. ಅದಕ್ಕೆ ಕರೆಕ್ಟ್ ರಿಪೋರ್ಟ್ ಕೊಡಿ ಅಂತ ಡಾಕ್ಟರ್ ಧನರಾಜ್ ಚಕ್ರವರ್ತಿ ಅವ್ರು ಕೇಳಿದ್ರು. ಅದಕ್ಕೆ ರೀಸರ್ವೆ ಮಾಡೋದಕ್ಕೆ ಅಂತ ಬಂದೆ. ನಾನು ನೋಡ್ತೀನಿ. ಸರ್, ನನ್ನ ಸೈಟ್ ನೋಡೋದಕ್ಕೆ ಬೇರೆ ಪಾರ್ಟಿಯವರೊಬ್ರು ಬರ್ತಾ ಇದಾರೆ. ನಾನು ಆ ಕಡೆ ಹೋಗ್ತೀನಿ, ನೀವಿಲ್ಲಿ ನೋಡ್ಕೊಟ್ಟಿರ್ತೀರಾ? ಅಬ್ಬಾ, ಬಿಸಿ ಮೀಡಿಯೇಟರ್ ಆದಂಗ ಅವನೇ. ಏನ್ಲಾ, ಈ ನಡುವೆ ಮೀಡಿಯೇಟರ್ಗಳೇ ಬಿಸಿ ಇದಾರೆ ಬಾವಾ. ಅವ್ರಿಗೆ ಬಿಸಿ, ಅವ್ರಿಗೆ ಇರ್ತದೆ. ಹೋಗು. ಹಂಗಾರೆ ನಾನು ಬರ್ತೀನಿ. ದಿಸ್ ಲ್ಯಾಂಡ್ ಬಿಲಾಂಗ್ಸ್ ಟು ಡಾಕ್ಟರ್ ಧನರಾಜ್ ಚಕ್ರವರ್ತಿ. ಬೋರ್ಡ್ ಮೇಲೆ ಹೆಸರು ಹೆಂಗ್ ಲಕ ಲಕ ಅಂತ ಒಳಿತೈತ್ ನೋಡು ಬಾಮೈದ. ರಾಜು ಅವನೇ, ಚಕ್ರವರ್ತಿನೂ ಅವನೇ, ದನ ಕೂಡ ಇದೆ ಬಾವಾ. ಆದ್ರೆ ಹೆಸರೇನೋ ತುಂಬಾ ಟೈಟ್. ಬನ್ನಿ. ಸೈಟ್ ತುಂಬಾನೇ ಹೊಳಿತೈತಲ್ಲ. ಮಾರ್ಜಿನ್ ಕೂಡ ಹಂಗೆ ಇದೆಯಲ್ಲ ಬಾವಾ. ಆ ಗಿಡಗಳು ನೋಡು ಎಷ್ಟು ಚೆನ್ನಾಗಿದೆ ಬಾವಾ ತೋಟ. ನಿಂಗ್ ಫೋನ್ ಬಂದಿತ್ತಲ್ಲ, ಅದನ್ ಮಾಡಿದ್ದು ನಾನೇ. ಹೌದು ಅಣ್ಣವ್ರೆ. ನೋಡ್ದೇನ್ಲ, ಇವನು ಕೊಡ್ತಾ ಇರೋ ಭಕ್ತಿ ಗೌರವ, ಅವ್ರ ಮಾತಲ್ಲೇ ಪ್ರೀತಿ ಎದ್ದು ಕಾಣ್ತೈತೆ. ಅಲ್ಲ, ಯಾರಾದ್ರೂ ಒಳ್ಳೆಯವ್ರು ಬಂದ್ರೆ ಅವ್ರ ಹತ್ರ ಹಂಚ್ಕೊಂಡ್ ತಿನ್ಬೇಕು ಅಂತ ನಮ್ ಗುರುಗಳಾದ ಗುಂಡೂರಾವ್ ಅವರು ಹೇಳೋರೆ. ಪಾಪ ಮಹಾನ್ ಭಾವ, ಭೂಮಿ ಇಟ್ಕೊಳಕಾಗ್ದೆ ಮೇಲ್ ಹೋಗಿರ್ಬೇಕು. ಅವ್ರಷ್ಟಕ್ಕೆ ಅವರೇ ಹೋಗ್ಬಿಟ್ರ ಬಾವಾ. ಎಡವಟ್ ಮಾತ್ ಬೇಡ. ನೀನ್ ಹಿಂಗೆ ಇದ್ದೆ ಅಂತ ಅನ್ಕೋ, ನಿನ್ ಕಿತ್ತಾಕಿ ಅವ್ನ ಇಟ್ಕತೀನಿ ಕೆಲ್ಸಕ್ಕೆ. ಬೇಡ ಬಾವಾ,
ಅಣ್ಣವ್ರೇ ಬಾವಾ ಇಷ್ಟು ಪ್ರೀತಿ ತೋರ್ಸೋನ ಚಕ್ರವರ್ತಿ ಅವ್ರು ಮಾತ್ರ ಯಾಕೆ ಬಿಟ್ಕೊಡ್ತಾರ ಬಾವಾ ಯೋಚನೆ ಮಾಡಿ ನೋಡು. ಅಯ್ಯೋ ಮಾವ 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 ಏನಾಯ್ತು ಮಾವ ಮಾವ ಏನು ಕಣ್ಬಿಡು. ಸುಮ್ನೆ ಕಾಲಿಗೆ ಬಿದ್ದೆ ಅನ್ಕಂಡೆ, ತಲೆ ತಿರ್ಗ್ ಬಿದ್ದವನ. ಏನಾಯ್ತು? ಇವ್ರಿಗೆ ಖುಷಿ ಅಂದ್ರೆ ಹಿಂಗೆ ಬಿದ್ದೋಗೋದು ನಮ್ಮ ಮಾವ. ಮತ್ ಮುಂದೆ ಹೆಂಗೆ? ನನ್ ತಾವ ಒಂದ್ ಐಡಿಯಾ ಅದೇ. ಏನದು? ತೋಟದಾಗೆ ಕಾಡಂದಿ ಬಂದ್ಬಿಟ್ಟದೆ. ಎಲೆ 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 ಕಾಡಂದಿ ಎಲೆ 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 ಕಾಡಂದಿ ಎಲೆ 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 ಕಾಡಂದಿ ಕಾಡಂದಿ ಎಲೆ ಇವ್ನೇನಾದ್ರು ಕೆಲ್ಸಕ್ಕೆ ನೀನ್ ಇಟ್ಕೊಂಡೆ ಅನ್ಕೋ, ಇಲ್ಲ ಅಣ್ಣ. ಅವಾಗ ನೀನ್ ಅನ್ಬೇಕು ತೋಟದಾಗ ಕಾಡಂದಿ ಬಂದ್ಬಿಟ್ಟೈತೆ ಮುಚ್ಚು ಅಂತ. ಬಾಯ್. ಕ್ಷಮಿಸ್ಬಿಡಿ ಅಣ್ಣವ್ರೆ, ಅದು ಅಲ್ಲಿ ಹಂಡಿ ತೋಟ ಅಣ್ಣವ್ರೆ ಅಣ್ಣವ್ರೆ ಏ, ನಿಲ್ಲು ನಿಲ್ಲು ನಿಲ್ಲು. ಅಣ್ಣವ್ರೆ ಹೌದು, ಒಬ್ರು ಮೈಸೂರು, ಒಬ್ರು ಚನ್ನಪಟ್ಣ. ಏನು ವಿಷಯ? ಲವ್ ಮದ್ವೆ ಆಗೇತಾ? ಆಗಿದ್ಯಾ ಆಗಿದ್ಯಾ? ಆದಂಗೆ ಅಣ್ಣವ್ರೆ. ಅದೇನು? ನಮಗೆ ಆತರ ಇರಲ್ಲ ರೀ. ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ, ಅಲ್ಲಿಂದ ಒಂದೇ ಮಾತು ಒಂದೇ ನೋಟ. ಅದಾದ್ಮೇಲೆ ನೋಡಿ ಒಂದೇ ಜಾಗದಲ್ಲಿ ಸಿಕ್ಕಾಕೊಂಡಿದೀವಿ. ನಿಮ್ ಜಂಟಿ ಚೆನ್ನಾಗೈತ್ಲಾ? ಅಷ್ಟಕ್ಕೆ ಇಬ್ರ ಹೆಸರೇನು? ಅಣ್ಣವ್ರೆ, ನನ್ನ ಹೆಸರು ಭದ್ರಯ್ಯ, ನನ್ನ ಹೆಂಡ್ರ ಹೆಸರು ಭದ್ರಮ್ಮ ರೀ. ಏನು ಒಂದೇ ಹೆಸರಾ? ಒಂದೇ ಮಾತು ಒಂದೇ ಕಡೆ ಅಲ್ವಾ ರೀ, ಅದಕ್ಕೇನೆ. ಸರಿ, ಈ ತೋಟದಲ್ಲಿ ಸೀಬೆಕಾಯಿ ಸಿಗ್ತದ? ಸೀಬೆಕಾಯಿ ಸಿಗುತ್ತೆ ಅಣ್ಣವ್ರೆ, ಆದ್ರೆ ಸೀಸನ್ ಇರಲ್ಲ. ಆದ್ರೆ ಹಣ್ಣಿನ ಬದಲು ಬೇರೆ ಏನೋ ಸಿಗುತ್ತೆ. ಬೇರೆ ಏನೇನೋ ಹೆಣ್ಣನ ಹೌದು ನೋಡ್ರೆ, ಹೌದು, ಹೌದು, ಹೌದು. ಹೆಣ್ಣ ಕುಡ್ದು ಅದಾದ್ಮೇಲೆ ಸೈಡ್ ನೀನ್ ನಿಲ್ಲ, ನಿಲ್ಲು. ಬಾಬಾ ಇವ್ನ್ ಬಾಯಿದ್ದ ಹೆಣ್ಣ ಅಂತ ಬಂದಿದೆ, ನನ್ಗೋ ಅಂತ ನಾಳೆಗೆ ಎಳಿತಿದೆ. ಬಾಬಾ ಬನ್ನಿ ಅಣ್ಣವ್ರೆ. ಅದೇನಿದ್ರು ಕಿತ್ಕೊಂಡ್ರಾಯ್ತು ಬಿಡು. ಏನಿಲ್ಲ, ನಮ್ ಬಾಮ ಇದ್ದಂಗೆ ಎಂಡ ಕಂಡ್ರೆ ಅದೇನೋ ಓ, ಹಂಗ ಬನ್ನಿ ಅಣ್ಣ, ಬನ್ನಿ. ನೀವ್ ಹೋಗಮ್ಮ, ಹೋಗು ಹೋಗು ಹೋಗು. ಈ ಹೊಲದಲ್ಲಿ ಐದಾರಾದ್ರೂ ಅಡಿಕೆ ಮರ ಇರುತ್ತಾ? ಇದು ತುಂಬಾನೇ ಇರುತ್ತೆ ಅಣ್ಣವ್ರೆ. ಅಲ್ಲೋಡು ಬಾಬಾ, ಹೆಣ್ಣ ಬಂತು ಹೆಣ್ಣ ಬಂತು ಇಲ್ಲ, ಹೆಣ್ಣ ಬಂತು. ನಿಲ್ಲು. ನೀನ್ ಎಂಡಕ್ಕಿಷ್ಟು ನೀರ್ ಸೂರ್ಯ ಅದ್ಯಾಕ್ ಪದ್ರ ಕೊಡ್ತೀಯ? ಚೆನ್ನಾಗಿದೆಯನಯ್ಯ? ಅದೆಲ್ಲ ಆಮೇಲೆ ಮೊದ್ಲು ಹೆಂಡ ಹಾಕು ಹಾಕು ಅಲ್ಲಯ್ಯ, ಹಾಕು. ಅಷ್ಟಕ್ಕೂ ನಿನಗೆ ಹಾ. ತೆಂಗಿನ ಕಳ್ಳು ಬೇಕಾ, ಈಜಿ ಕಳ್ಳು ಬೇಕಾ, ಮಾವಿನ ಕಳ್ಳು ಬೇಕಾ, ಖರ್ಜೂರದ ಕಳ್ಳು ಬೇಕಾ? ಯಾವ್ದು ಬೇಕು ಹೇಳು. ಅದ್ ಯಾವ ಎಂಡ ಐತೆ ನೋಡ್ಲಾ, ಅದನ್ನೇ ಸುರಿ. ಯಾವ್ದೋ ಒಂದು ಹೆಂಡ ಹಾಕಯ್ಯ. ಹಂಗ್ ಕೊಡಕ್ಕಾಗಕ್ಕಿಲ್ಲ. ಯಾವ್ದೋ ಒಂದು ನೀನ್ ಹೇಳಬೇಕು ಕಣಯ್ಯ. ಹಾಗಾದ್ರೆ ಅಡಿಕೆ ಹೆಂಡ ಹಾಕು ಹಾಕು. ನಂತವ ಅದ್ ಒಂದೇ ಇರೋದು ಕಣಯ್ಯ. ಅದನ್ನ ಮೊದ್ಲೇ ಹೇಳ್ಬೇಕು ತಾನೆ. ಹಾಕು. ಇದು ಕುಡಿದ್ರೆ ಏನಾಗ್ತದೆ ಗೊತ್ತೇನಯ್ಯ? ತಿಳ್ಕೊಂಡಾಯ್ತಲ್ಲ, ಹಾಕು ಬೇಗ. ಮತ್ತೆ ಹೌದು, ನಿನಗೆ ವೈಟಾ, ಬ್ರೌನಾ, ಬ್ಲಾಕಾ, ಬ್ಲೂನಾ, ಯೆಲ್ಲೋನಾ, ರೆಡ್ಡಾ? ಯಾವ ಕಲರ್ ಬೇಕು? ವೈಟ್ 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 ಹಾಕು. ಬಾ, ವೈಟಾ? ಬಾ, ಹಾಕು. ನಂತವ ವೈಟ್ ಒಂದೇ ಇರೋದು ಕಣಯ್ಯ. ಆ ವಿಷಯ ಮೊದ್ಲೇ ಹೇಳಿ ಸಾಯ್ಬೇಕು ತಾನೆ. ಹಾಕು ಏನ್ಲ ಇವ್ನು? ಹಾಕು ಮರೆಯ. ಎಷ್ಟ್ ಇಷ್ಟನೋ ತಿಳ್ಕೋಬೇಕು ಅಂತ. ಅಯ್ಯೋ ನೀನ ತಿಳ್ಕೊಂಡಿದ್ದೆಲ್ಲ ಸಾಕು ಹಾಕಯ್ಯ. ಒಂದಪ್ಪನ, ಎರಡಪ್ಪನ, ಅರ್ಧ ಗ್ಲಾಸ, ಫುಲ್ ಗ್ಲಾಸ, ಇಲ್ಲ ಈ ಪೂರ್ತಿ ಮಡಿಕೆನ? ಮಡ್ಕೆನೆ. ಅಯ್ಯ ಎಲ್ಲಿಗೆ? ನಾನ ಕಣ್ಲಾ? ಲೇ 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 ಲೇ, ಹಂಗೆ ಸತ್ತೋಗ್ಬಿಡ್ತಿ ಕಣ್ಲಾ. ಮತ್ ನೀನ್ ಓನರ್ ನಂಬರ್ ಕೊಡು. ಅಣ್ಣ 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 ವಿಸಿಟಿಂಗ್ ಕಾರ್ಡು ಅಣ್ಣವ್ರೆ. ಓಕೆ. ಅಣ್ಣವ್ರೆ ಅಣ್ಣವ್ರೆ, ನಾನು ತೆಗಿತೀನಿ ಅಣ್ಣವ್ರೆ, ನೀವು ಕೂತ್ಕೊಳ್ಳಿ. ಸರಿ ಹುಷಾರು ಅಣ್ಣವ್ರೆ, ಹೋಗ್ಬನ್ನಿ ಅಣ್ಣವ್ರೆ.